ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಮನೆ ಏಳಿಗೆ ಆಗದೇ ಇರಲು ಕಾರಣಗಳು. ಮನೆಯಲ್ಲಿ ದಾರಿದ್ರ್ಯ ಒಕ್ಕಿರಿಸಲು ಬಹುಮುಖ್ಯ ಕಾರಣಗಳು. ಇದು ಮನೆ ಮಂದಿಯೆಲ್ಲ ತಿಳಿಯಬೇಕಾದ ಮಾಹಿತಿ. ತಪ್ಪದೆ ತಿಳಿಯಿರಿ. ನಾವು ಎಲ್ಲೇ ಹೋಗಲಿ, ಎಷ್ಟೇ ವೈಭವಯುತ ಸ್ಥಾನದಲ್ಲಿ ಕಳೆದರೂ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಸಿಗುವ ಸ್ಥಾನವೆಂದರೆ ಅದು ಮನೆಯಲ್ಲಿ ಮಾತ್ರ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ, ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ? ಈ ವಿಷಯಗಳನ್ನ ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನ ಯಾವತ್ತಿಗೂ ಮಾಡಲೇಬೇಡಿ. ಎಚ್ಚರ ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನ ಬಯಸುವುದಾದರೆ, ನೆಮ್ಮದಿಯ ಜೀವನವನ್ನ ಬಯಸುವುದಾದರೆ, ಶ್ರೀ ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣ ಎಂದು ಬರೆಯಿರಿ. ವಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನ ಒಟ್ಟಿಗೆ ಇಡುವುದು. ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು. ನಾಗರ ಪೂಜೆ ಮಾಡುವ ಪದ್ಧತಿ ಅನುಸರಿಸದಿದ್ದರೆ ಹರಕೆ ಮಾಡಿ ನೆನಪಿದ್ದರೂ ತೀರಿಸದೆ ಮುಂದಕ್ಕಾಗುವುದು. ಮನೆಯನ್ನು ಅಶುದ್ಧವಾಗಿ ಇಡುವುದು. ವಸ್ತುಗಳನ್ನು ಸರಿಯಾಗಿ ಇಡದೆ ಅತ್ತ ಇತ್ತ ಚೆಲ್ಲುವುದು. ಹೊತ್ತು ಮುಳುಗಿ ಕತ್ತಲಾದರೂ ಮನೆಯ ದೀಪ ಹಚ್ಚದೆ ಕತ್ತಲಲ್ಲಿ ಇರುವುದು. ದೇವರ ಮುಂದೆ ದೀಪ ಹಚ್ಚದೆ ಇರುವುದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ. ದಿನನಿತ್ಯ ಸ್ನಾನ ಮಾಡದೆ ಹಾಗೆ ಇರುವುದು. ಕೊಳಕು ಮತ್ತು ಹರಿದ ಬಟ್ಟೆಗಳನ್ನ ಧರಿಸುವುದು. ಸದಾ ಬೇರೆಯವರಿಂದ ಅಥವಾ ಬೇರೆಯವರ ಮನೆಯಿಂದ ಏನನ್ನಾದರೂ ತೆಗೆದುಕೊಳ್ಳುವುದು. ಮುರಿದ ಬಾಚಣಿಕೆಯಿಂದ ತಲೆ ಬಾಚಿಕೊಳ್ಳುವುದು. ಮನೆಯ ಮುಂದೆ ಚಪ್ಪಲಿಯನ್ನು ಬೋರಲು ಹಾಕಿ ಹಾಗೆಯೇ ಬರುವುದು. ಹಲ್ಲು ಕಚ್ಚುವುದು, ಉಗುರು ಕಡಿಯುವುದು. ಹೊತ್ತಿಲ್ಲದ ಹೊತ್ತಿನಲ್ಲಿ ನಿದ್ರೆ ಮಾಡುವುದು. ತಡವಾಗಿ ಊಟ ಮಾಡುವುದು ಮತ್ತೆ ಸ್ನಾನವನ್ನ ಮಾಡುವುದು. ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುವುದು. ಗಂಡ ಊಟಕ್ಕೆ ಕೂತಾಗ ಕಿರಿಕಿರಿಯಾಗುವ ಮಾತುಗಳನ್ನ ಹೇಳಿ ಬೇಸರ ಪಡಿಸುವುದು. ದೇವರ ಕೋಣೆ ಸ್ವಚ್ಛಗೊಳಿಸದಿರುವುದು ಅಥವಾ ದೇವರ ಪೂಜೆಯನ್ನ ಮಾಡದೇ ಇರುವುದು. ಒಡೆದ ಕನ್ನಡಿಯನ್ನ ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಳ್ಳುವುದು. ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೆ ಮಲಗಿರುವುದು ಮತ್ತು ತಡವಾಗಿ ಎದ್ದೇಳುವುದು. ಸದಾ ಶೌಚಾಲಯದ ಬಾಗಿಲನ್ನ ತೆರೆದಿಡುವುದು ಮತ್ತು ಬಚ್ಚಲು ಮನೆ ಶೌಚಾಲಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಗಬ್ಬು ವಾಸನೆ ಬರುವಂತೆ ಇಟ್ಟುಕೊಳ್ಳುವುದು. ಕೈಕಾಲುಗಳನ್ನ ಅಲಗಾಡಿಸುತ್ತಾ ಕುಳಿತುಕೊಳ್ಳುವುದು. ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದು ಬೇಜಾರು ಮಾಡಿಕೊಳ್ಳುವುದು. ಅತಿಥಿಗಳಿಗೆ ಮರ್ಯಾದೆ ಕೊಡದಿರುವುದು ಮತ್ತು ಅವರೊಂದಿಗೆ ಒರಟಾಗಿ ಮಾತನಾಡುವುದು. ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಟುಕೊಳ್ಳುವುದು. ಆಹಾರವನ್ನ ಪ್ರತಿನಿತ್ಯ ವೇಸ್ಟ್ ಮಾಡುವುದು. ಮನೆಯಲ್ಲಿ ನಳಗಳು ಸೋರುತ್ತಿದ್ದರೆ ಸರಿ ಮಾಡಿಸದೆ ಹಾಗೆ ಬಿಡುವುದು. ಹಿರಿಯರಿಗೆ ಗೌರವ ಕೊಡದೆ ಇರುವುದು. ಮನೆಯಲ್ಲಿ ಕೆಟ್ಟ ಪದಗಳನ್ನ ಬಳಸುವುದು. ಹಿರಿಯರನ್ನ ಏಕವಚನದಲ್ಲಿ ಮಾತನಾಡಿಸುವುದು. ಮಲಗಿ ಎದ್ದಾಗ ತಾಳಿಸರ ಬೆನ್ನಿಗೆ ಇದ್ದರೂ ಗಮನಿಸದೆ ಹಾಗೆ ಇರುವುದು. ಹಿರಿಯರ ಕಾರ್ಯ ಮಾಡದೆ ಇರುವುದು. ದೇವರ ಪೂಜಾ ಸಾಮಗ್ರಿ ಮೊಂಡವಾಗಿದ್ದರೆ ಅಥವಾ ಸವೆದಿದ್ದರೆ ಬಳಸುವುದು. ಮಂಗಳಾರತಿ ಮಾಡುವಾಗ ಒಂದು ಹೂವು ಜೊತೆಯಲ್ಲಿ ಇಟ್ಟು ಆರತಿ ಮಾಡದೆ ಇರುವುದು. ಹಾಲು ನೀರನ್ನು ಒಟ್ಟಿಗೆ ತರುವುದು. ಹಾಲು ಕಾಯಿಸುವ ಪಾತ್ರೆ ಶುಭ್ರವಾಗಿಲ್ಲದಿದ್ದರೆ ಹೂವು ಬೇಡ ಎನ್ನುವುದು, ಅದರ ಬದಲು ನಾಳೆ ಕೊಳ್ಳುವೆ ಎಂದು ಹೇಳಿ. ವರ್ಷಕ್ಕೊಮ್ಮೆಯಾದರೂ ನಿಮ್ಮ ಕೈಯಲ್ಲಿ ಆಗುವಂಥದ್ದು ಯಾವುದಾದರೂ ಸರಿ ಊಟ ಬಟ್ಟೆ ಕೂಡ ದಾನ ಮಾಡದೆ ಇರುವುದು. ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕುವುದು. ರೊಟ್ಟಿ ಹಂಚನ್ನ ಬೋರಲು ಹಾಕಿದ್ದರೆ ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಇರಲು ಸಾಧ್ಯವಿಲ್ಲ. ಇದ್ದರೂ ಖಂಡಿತವಾಗಿಯೂ ನೆಮ್ಮದಿ ಇರುವುದಿಲ್ಲ. ಮೊಂಡು ಪೊರಕೆಯನ್ನ ಬಳಸುವುದು. ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡುವುದು. ತುದಿ ಮುರಿಯದೆ ಹಣ್ಣುಗಳನ್ನ ನೈವೇದ್ಯ ಮಾಡುವುದು. ದೇವರಿಗೆ ನೈವೇದ್ಯವನ್ನ ಪೇಪರ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ ನಲ್ಲಿ ಇಡುವುದು. ಟವಲ್, ಚಿಕ್ಕ ಚಾಪೆ, ಮಣೆ ಯಾವುದು ಹಾಕಿಕೊಳ್ಳದೆ ನೆಲದ ಮೇಲೆ ಕುಳಿತು ಪೂಜೆ ಮಾಡುವುದು. ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ
ಪಾದಗಳನ್ನ ತೊಳೆಯುವುದು. ಮುರಿದ ಬಾಚಣಿಗೆ ರಾಹುವಿನ ತತ್ವವನ್ನ ಹೊಂದಿರುತ್ತದೆ. ಅದು ಬಡತನ ತರುತ್ತದೆ. ಅಂತ್ಯಕ್ರಿಯೆಯ ಮೆರವಣಿಗೆಯ ಮುಂದೆ ನಡೆಯುವುದು. ಹಸಿದಿರುವವರಿಗೆ ಊಟ ಕೊಡದೆ ಕಳಿಸುವುದು. ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನಿಂದ ಖರೀದಿಸುವಾಗ ಅತಿಯಾಗಿ ಬೆಲೆ ಕಡಿಮೆ ಮಾಡುವುದು. ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋಗಳನ್ನ ಅಂಟಿಸುವುದು. ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಇಡಲು ಮನೆಯಲ್ಲಿ ನಿಗದಿತ ಸ್ಥಳ ಇಲ್ಲದೆ ಇರುವುದು. ಮನೆಯ ಒಳಗೆ ರಾತ್ರಿ ಇಡೀ ಕಸ ಅಥವಾ ಮುಸರೆ ಇಡುವುದು. ಮುಸ್ಸಂಜೆ ಹೊತ್ತು ಮಲಗುವುದು. ಹಲ್ಲನ್ನ ಕಡಿಯುವುದು. ಮನೆಗೆ ಬಂದ ಅತಿಥಿಗಳ ಮೇಲೆ ಕಿರಿಕಿರಿಯಾಗುವುದು. ಊಟ ಇರುವ ತಟ್ಟೆಯನ್ನ ದಾಟುವುದು. ಹೊಸ್ತಿಲ ಹೊರಗೆ ಒಂದು ಕಾಲು ಒಳಗೆ ಒಂದು ಕಾಲು ಹಾಕಿ ನಿಲ್ಲುವುದು ಅಥವಾ ಏನಾದ್ರೂ ಕೊಡುವುದು ಅಥವಾ ತೆಗೆದುಕೊಳ್ಳುವುದು. ಊಟದ ತುತ್ತನ್ನು ತೂಕ ಹಾಕುತ್ತಾ ತಿನ್ನುವುದು ಅಥವಾ ಉಂಡೆಗಟ್ಟುವುದು. ಅತ್ತೆ ಸೊಸೆಯ ಜಗಳ, ಶಾಪ ಹಾಕುವುದು. ಭೇದ ಭಾವ ಮಾಡುವ ಮನೆಯಲ್ಲಿ ಕೆಲಸವನ್ನು ಮುಂದೂಡುವ ಅಭ್ಯಾಸ. ಮ್ಯಾಟ್ಗಳು ಕೊಳಕಾಗಿದ್ದರೂ ಒಗೆಯದೆ ಅದನ್ನೇ ಬಳಸುವುದು. ಮಲಗುವ ಹಾಸಿಗೆ ವಾಸನೆ ಬರುತ್ತಿದ್ದರೆ ಒಣಗಿದ ಹೂವನ್ನು ದೇವರ ಕೋಣೆಯಲ್ಲಿ ಹಾಗೆ ಬಿಟ್ಟರೆ ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು. ಇನ್ನು ಇತ್ಯಾದಿ. ಸ್ನೇಹಿತರೆ, ಆದರೆ ಇದು ಬಹಳ ಮುಖ್ಯವಾದವು. ಸ್ನೇಹಿತರೆ, ಮನೆ ಎಂದರೆ ಅದು ಸ್ವರ್ಗ. ಅದನ್ನು ಮಂದಿರ ಮಾಡುವುದು ಪ್ರತಿಯೊಬ್ಬರ ಕೈಯಲ್ಲಿದೆ. ಈ ಮೇಲಿನ ಲಕ್ಷಣಗಳನ್ನ ಹೊಂದಿರುವವರು ಆದಷ್ಟು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಸುಖವಾದ ಜೀವನವನ್ನ ಸಾಗಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.